ಮೇಡಮ್ ಅವರೇ ನಿಂತ್ಕೊಳ್ಳಿ. ಅಮ್ಮ ನಿಂತ್ಕೊಳ್ಳಿ ಅಮ್ಮ. ನಿಜಲು ತುಂಬ ಖುಷಿ ಆಗುತ್ತೆ. ಈ ಓಲ್ಡ್ ಸ್ಟೂಡೆಂಟ್ಸು ಇವತ್ತು ನಮ್ಮ ಹೆಮ್ಮೆಯ ಗೌರ್ಮೆಂಟ್ ಶಾಲೆ ಮಕ್ಕಳು ಇವತ್ತು ಈ ಮಟ್ಟಿಗೆ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುರ್ಗುನೂರು. ನಿಜವೂ ಖುಷಿ ಆಗುತ್ತೆ. ಯಾಕೆಂದರೆ ಓಲ್ಡ್ ಸ್ಟೂಡೆಂಟ್ಗಳು ಒಂದು ಕಡೆ ಸೇರೋದೇ ಕಷ್ಟ, ಬಟ್ ಇಲ್ಲಿ ಸೇರಿಕೊಂಡು ಒಂದು ಸೇವಾ ಚಟುವಟಿಕೆ ಮಾಡ್ತಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಗೆ ಇವತ್ತು ಆರೋಗ್ಯ ಶಿಬಿರಗಳನ್ನ ಹಮ್ಮಿಕೊಂಡಿರೋದು ತುರ್ನೂರು ಗ್ರಾಮದಲ್ಲಿ, ಬನ್ನೂರು ಹೋಬಳಿ ಏನು ನರಸೀಪುರ ತಾಲೂಕಲ್ಲಿ ನೋಡಿ. ಇಷ್ಟು ಜನ ಓಲ್ಡ್ ಸ್ಟೂಡೆಂಟ್ ಒಂದೇ ಕಡೆ ಸೇರಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಇವತ್ತು ಯಾವ ಹುದ್ದೆಲಿ ಇರ್ತಾರೆ ಅವ್ರನ್ನ ಕಂಡು ಹಿಡಿಯೋದೇ ಕಷ್ಟ. ಹಾಗಾಗಿ ಅವ್ರನ್ನ ಮಾತಾಡ್ಸೋ ಹೋಗೋಣ. ನೋಡಿ ಒಬ್ಬೊಬ್ರದ್ದು ಕೂಡ. ಸರ್ ತಮ್ಮ ಪರಿಚಯ? ಓಕೆ, ತಮ್ಮ ಪರಿಚಯ? ರಾಮು ಅವರು. ತಾವು? ಓಕೆ, ಮಾರ್ಗೊಂಡಳ್ಳಿ. ತಾವು? ಓಕೆ, ಸಿರಾಜ್ ಅವರು. ಓಕೆ, ಓಕೆ, ಹಾಂ ಹಾಂ ಹಾಂ, ಓಕೆ, ಆನಂದ್ ಕುಮಾರ್. ಓಕೆ, ಎಲ್ಲ ಇದೇ ಶಾಲೆ. ಹಾಂ ಹಾಂ ಹಾಂ, ಸತೀಶ್. ಓಕೆ, ಓಕೆ, ಡಾಕ್ಟರ್ ನಾಗೇಶ್ ದಾಸೇಗೌಡ ಕೊಪ್ಪಲು. ಓಕೆ, ಡಿ ನಾಗೇಶ್ ಎಡಳ್ಳಿ. ಓಕೆ, ಓಕೆ, ದೇವರೇಗೌಡ ಯಾಚನಹಳ್ಳಿ. ಎಸ್, ಕುಮಾರ ತುರುಗ್ನೂರು. ಚಂದ್ರೇಗೌಡ ತುರುಗ್ನೂರು. ವೆಂಕಟೇಶ್ ಪಿ ತುರುಗ್ನೂರು. ಶಿವಕುಮಾರ್ ಮಾರ್ಗೊಂಡಳ್ಳಿ. ಮೇಡಮ್ ಅವರೇ? ಹಾಂ ಹಾಂ, ಓಕೆ, ಮಹಾದೇವ ದೇಶವಳ್ಳಿ. ಓಕೆ, ಓಕೆ. ನೋಡಿ ಇಷ್ಟು ಜನನು ಒಂದೊಂದು ಹುದ್ದೆ ಅಲಂಕರಿಸಿರುವಂಥದ್ದು. ಇಡೀ ಸಮಾಜಮುಖಿ ಕೆಲಸ ಮಾಡ್ತಾರಂಥ ಈ ಒಂದು ಸರ್ಕಾರಿ ಶಾಲೆ ಅಂದರೆ ಹೆಮ್ಮೆ ಆಗುತ್ತೆ. ಅತಿ ಹೆಚ್ಚು ಸರ್ಕಾರಿ ಶಾಲೆ ಬಗ್ಗೆ ನಾನು ಸುದ್ದಿ ಮಾಡ್ತಾನೆ ಇರ್ತೀನಿ. ಸರ್ಕಾರಿ ಶಾಲೆಯಲ್ಲಿರುವಂಥ ಪ್ರತಿಯೊಂದು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ, ಮೈಸೂರಿನ ಜಿಲ್ಲೆಗಳ ಮೂಲೆ ಮೂಲೆಯಲ್ಲಿ ಕೆಲಸ ಮಾಡ್ತಿರೋಂಥ ಹಳೆ ಸ್ಟೂಡೆಂಟು. ಹಾಗೆ ನಮ್ಮ ರೋಟ್ರಿ ಅಧ್ಯಕ್ಷರು ಕೂಡ ಇದ್ದಾರೆ, ಲಯನ್ಸ್ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗೆಯೇ ಮುಖ್ಯವಾಗಿ ತಾವು ನೋಡಿದ್ರೆ ಮಾತಾಡ್ಸೋಣ ಅವ್ರನ್ನ. ಮೇಡಮ್ ಅವರೇ ನಮಸ್ಕಾರ, ತಮ್ಮ ಪರಿಚಯ? ನನ್ನ ಹೆಸರು ಧನಲಕ್ಷ್ಮಿ ಅಂತ. ಓಕೆ, ಯಚನಹಳ್ಳಿಯಲ್ಲಿ. ನಾನೀಗ ಶಿಕ್ಷಕಿಯ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಇವತ್ತು ನಾವು ಇಲ್ಲೆಲ್ಲರೂ ನಮ್ಮ ಸ್ನೇಹ ಸಂಗಮದ ಪರವಾಗಿ ನಾವು ಇಲ್ಲಿ ಬಂದು ಹೆಲ್ತ್ ಕ್ಯಾಂಪನ್ನು ಮಾಡ್ಕೊಂಡಿದ್ದೀವಿ. ಇದು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ, ಜೊತೆಗೆ ನಮ್ಮಗಳ ಒಂದು ಸ್ನೇಹ ಸಮ್ಮಿಲನದ ಪ್ರತೀಕವಾಗಿ ನಾವು ಇದನ್ನು ಮಾಡ್ಕೊಂಡಿದ್ದೀವಿ. ತಾವೆಲ್ಲರೂ ಇದರ ಸದುಪಯೋಗವನ್ನು ಮಾಡ್ಕೊಳ್ಬೇಕು. ಓಕೆ ಮೇಡಮ್, ಇವತ್ತು ಗೆಟ್ ಟುಗೆದರ್ ಮಾಡ್ಕೊಂಡು ಪಾರ್ಟಿ ಮಾಡೋಂಥವ್ರು ಸ್ನೇಹ ಬಳಗ ಈ ಥರನೂ ಮಾಡ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಹೌದು ಸರ್. ಅಂದರೆ ಇದು ಬರೀ ನಾವಷ್ಟೇ ಅಲ್ಲ, ನಾವು ಸಮ್ಮಿಲನ ಆಗುವಂಥದ್ದು 4 ಜನರಿಗೆ ಇದು ಉಪಯೋಗ ಆಗಬೇಕು. ಹಾಗೆ ಇದು ಒಂದು ಸೇವೆ ಅಂತ ಆಗಬೇಕು. ಎಲ್ಲರಿಗೂ ನಮ್ಮ ಸ್ನೇಹ ಸಂಗಮದ ಪರವಾಗಿ ಎಲ್ಲರಿಗೂ ಅದು ಒಂದು ಸೇವೆ ಅಂತ ಪರಿಗಣಿಸಬೇಕು ಅಂತ ನಾನು ನೋಡಿ. ಫ್ರೆಂಡ್ಶಿಪ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಾರಲ್ಲ, ಆ ಥರ. ಎಷ್ಟು ಜನ ತಾವು ಸೇರ್ಕೊಂಡಿದ್ದೀರಾ? ಎಷ್ಟೇ ಕ್ಲಾಸ್ ಓದ್ತೀರಿ ತಾವಿಲ್ಲಿ? ಸರ್, ನಾನು ಅಂದರೆ ನಾನು ಹೈಸ್ಕೂಲಲ್ಲಿ ಓದಿದ್ದು. 8th ಇಂದ 10th ವರೆಗೂ ಓದಿದ್ದು. ಓಕೆ, ಓಕೆ. ನಮಸ್ಕಾರಮ್ಮ. ಹೇಳಿ. ಸ್ವಲ್ಪ ಚೇಂಜಸ್ ಆಗಿ ಎಲ್ಲರಿಗೂ ಸಾಮಾಜಿಕವಾಗಿ ಮಾತಾಡೋರು ಇದೆ ಅಷ್ಟೇ. ಹಾಂ, ಥ್ಯಾಂಕ್ ಯು ಮೇಡಮ್. ಯಾವ ಹುದ್ದೆಯಲ್ಲಿದ್ದೀರಾ ತಾವು? ಹೌಸ್ ವೈಫು. ಓಕೆ ನೋಡಿ, ಹೌಸ್ ವೈಫು ಬರ್ತಾರೆ ಇದು ಅಂದರೆ ತುಂಬ ಖುಷಿ ಆಯ್ತು. ಕೊಡಿ ಮೇಡಮ್ ಮಾತಾಡಲಿ. ತುರುಗ್ನೂರವರೇ. ಹುಟ್ಟಿ ಬೆಳೆದಿದ್ದಿಲ್ಲ. ನಾನು 6ನೇ ಕ್ಲಾಸ್ ಹೋಗಿ ಓದಿದ್ದು. ನಾನು 6ನೇ ಕ್ಲಾಸಿಗೆ ನವೋದಯ ಹೊರಟೋದೆ. ಸೊ ನಮ್ದು ಇದೊಂದು ಸೇಮ್ ಸಂಗಮ ಅಂದರೆ ನಮ್ದೊಂದು ಗ್ರೂಪ್ ಮಾಡ್ಕೊಂಡ್ವಿ. ಆ ಬ್ಯಾಚ್ಗಳೆಲ್ಲ ಸೇರಿ ಈಗ ನೀವು ಹೇಳ್ದಂಗೆ ಗೆಟ್ ಟುಗೆದರು, ಒಂದು ಕಡೆ ಪಿಕ್ನಿಕ್ ಹೋಗೋದೆಲ್ಲ ಕಾಮನ್ನು. ಅದನ್ನ ಬರೀ ಸ್ಕೂಲ್ನವ್ರನ್ನೇ ಮಾಡಲ್ಲ. ಈಗ ಹೆಂಗಸರುಗಳೆಲ್ಲ ಸೇರ್ಕೊಂಡು ಟಿ ಪಾರ್ಟಿ ಆ ಥರ ಎಲ್ಲ ಮಾಡ್ತಾರೆ. ಸೊ ನಮ್ಮ ಸಂಗಮದಲ್ಲಿ ಇರೋ ಗ್ರೂಪಲ್ಲಿ ಇರೋರೆಲ್ಲ ಏನಪ್ಪ ಅಂದರೆ ಜನ್ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಉಳ್ಳವರು. ಸೊ ಅದೇ ರೀತಿ ಎಲ್ರಿಗೂ ಒಬ್ರಿಗಿಂತ ಒಬ್ರು ಮಾತಾಡಿಕೊಂಡು ನಮ್ಮಿಂದ 4 ಜನಕ್ಕೆ ನಾವು ಹುಟ್ಟು ಬೆಳೆದ ಊರಿಗೆ, ಜನಗಳಿಗೆ, ಸ್ಕೂಲ್ಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಎಲ್ಲರೂ ಮಾತಾಡಿಕೊಂಡು ಈ ಒಂದು ಆರೋಗ್ಯ ತಪಾಸಣೆನ ಹಮ್ಮಿಕೊಂಡ್ರು. ಇದು ಸ್ಟಾರ್ಟಿಂಗ್ ಮಾತ್ರ. ಇದು ಇನ್ನು ಮುಂದಕ್ಕೆ ಇನ್ನೂ ಹೆಮ್ಮರವಾಗಿ ಬೆಳೆದು ಮಾದರಿ ಆಗಬೇಕು ಅಂತ ನನ್ನ ಆಸೆ. ಥ್ಯಾಂಕ್ ಯು ಸರ್. ಕೇವಲ ಬರೀ ಈ ಗ್ರಾಮಕ್ಕೆ ಮಾತ್ರ ಮೀಸಲಾಗೋದು ಬೇಡ ಮೇಡಮ್. ನಿಮ್ಮ ಒಂದು ಸ್ನೇಹ ಬಳಗ ಇಡೀ ಜಿಲ್ಲೆಯಲ್ಲಿ ಪರಿಸರಿಸಿದೆ ಅಂತ ಕೂಡ ನಾನು ಹೇಳ್ತೀನಿ. ಖಂಡಿತ ಸರ್. ಯಾಕೆಂದರೆ ಈ ಗ್ರಾಮ ಅಲ್ಲ, ನಮ್ಮ ಬಳಗದಲ್ಲಿರೋರು ಸುತ್ತಮುತ್ತ ಹಳ್ಳಿಯವರು ಇದ್ದಾರೆ. ಸೊ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ತಾಲೂಕು ಲೆವೆಲು, ಜಿಲ್ಲೆ ಲೆವೆಲ್ನಲ್ಲಿ ಇದನ್ನು ಮಾಡಬೇಕು ಅನ್ನೋ ಆಸೆ ಇದೆ ಬಳಗಕ್ಕೆಲ್ಲ. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ಕಾರ. ಅಂತೇಳಿ
ನಾನು ಈ ಸಾಲಿನಲ್ಲಿ ಅಪ್ ಟು 7th ಓದಿದ್ದೆ. ಮತ್ತು ನಾನು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸಾಲಿನಲ್ಲಿ ಅಪ್ ಟು 10th ಓದಿದ್ದೆ. ಈಗ ನಾನು ಭಾರತ ಸರ್ಕಾರದ ಸಾಂಬಾರು ಮಂಡಳಿನಲ್ಲಿ ಸೀನಿಯರ್ ಫೀಲ್ಡ್ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿರೋದು ಸ್ನೇಹ ಸಂಗಮ ಅಂದರೆ 1993ನೇ ಸಾಲಿನಲ್ಲಿ ನಾವು ಪ್ರೌಢಶಾಲೆಯಲ್ಲಿ ಏನು ಓದ್ತಾ ಇದ್ವಿ ಆ ಒಂದು ಸ್ನೇಹಿತರೆಲ್ಲ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ನನಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತುಂಬ ಹೆಮ್ಮೆ ಇದೆ. ಇದರಲ್ಲಿ ಎಲ್ಲರ ಒಂದು ಪ್ರಯತ್ನದಿಂದಲೇ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ನಾವು ಸ್ನೇಹಮುಖಿಯಾಗಿ ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಏನಂತಂದರೆ ನಮ್ಮದೇ ಬಳಗಕ್ಕೆ ನಾವು ಹೆಲ್ಪ್ ಮಾಡಲಿಕ್ಕೆ ಇದೊಂದು ದಾರಿಯಾಗಿದೆ. ಯಾಕೆಂದರೆ ಇಲ್ಲಿರೋರೆಲ್ಲರೂ ಕೂಡ ನಮ್ಮ ರಕ್ತ ಸಂಬಂಧಿಗಳನ್ನೇ. ಸೊ ಅವ್ರಿಗೆ ನಮ್ಮ ಮನೆ ಅಂಗಳಕ್ಕೆ ಎಲ್ಲರೂ ಕರ್ಕೊಂಡ್ಬಂದು ನಮ್ಮ ಆರೋಗ್ಯನ ನಾವು ಚೆಕ್ ಮಾಡಿಸ್ತೀವಿ. ಈ ರೀತಿಯಲ್ಲಿ ನಾವು ಒಂದು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀವಿ. ಸ್ವಾರ್ಥದ ಅಂದರೆ ನಮ್ಮ ಸ್ವಇಚ್ಛೆನೂ ಕೂಡ ಇದೆ. ಸೊ ಇದರ ಉಪಯೋಗನ ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದಿದ್ದಾರೆ. ಸರ್ ಇಷ್ಟು ಜನ ತಾವು ಒಟ್ಟಿಗೆ ಇದ್ದೀರಾ? ಎಷ್ಟು ವರ್ಷದಿಂದ ಒಟ್ಟಿಗೆ ಇದ್ದೀರಾ ಸರ್? ಸರ್ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾವು PUC SLC ಕಳೆದ ಮೇಲೆ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದು ನಮ್ಗೆ ಇನ್ನೂ ಗೊತ್ತಿರಲಿಲ್ಲ. ಕಳೆದ ಫೆಬ್ರವರಿನಲ್ಲಿ ಅಥವಾ ಜನವರಿನಲ್ಲಿ ನಮಗೆ ಬಂದ ಭಾವನೆ ನಾವೆಲ್ಲರೂ ತಾವು ಸೇರಬೇಕು ಅಂತೇಳಿ. ಸೊ ಫೆಬ್ರವರಿನಲ್ಲಿ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಆವಾಗ ಸ್ನೇಹ ಸಂಗಮದ ಒಂದು ಒಕ್ಕೂಟ ಮೂಡಿ ಬಂತು. ಎಲ್ಲರೂ ಬಂದರು. ನಮ್ಮಲ್ಲಿ ಒಟ್ಟು 100 ಜನ ಸ್ಟೂಡೆಂಟ್ಸ್ ಇದ್ವಿ. 100ರಲ್ಲಿ ಒಂದು 15-20 ಜನ ಅದು ಸರ್ ಆ ಒಕ್ಕೂಟಕ್ಕೆ ನಾನು ಕೂಡ ಬರೋಕ್ಕಾಗಲಿಲ್ಲ. ರಂಗಸ್ವಾಮಿ ಹೇಳಿದರು. ತುಂಬ ಸಂತೋಷ ಸರ್. ಓಕೆ. ಸೊ ಆ ಒಕ್ಕೂಟದಲ್ಲಿ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಆನಂತರ ಒಬ್ಬೊಬ್ಬರಲ್ಲೂ ಒಂದೊಂದು ಸಲಹೆ ಬಂತು. ಇವತ್ತು ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಮುಂದಕ್ಕೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಸರ್. ನಾನು ನಾಗೇಶ್ ಕೆ ಅಂತ ಅಂದ್ಬಿಟ್ಟು ದಾಸಿಗೌಡನ ಪಕ್ಕದ ಗ್ರಾಮ, ಬನ್ನೂರು ಹೋಬಳಿ, ಮೈಸೂರು. ನಾವು 1993ನೇ ಸಾಲಿನ ತನಕ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು. ನಮ್ಮ 33 ವರ್ಷದ ನಂತರ